ಈ ವರ್ಷದ ಮೊದಲ ಚಂದ್ರಗ್ರಹಣವು ಮಾರ್ಚ್ ತಿಂಗಳ ಆರಂಭದಲ್ಲೇ ಸಂಭವಿಸಲಿದೆ. ಹೋಳಿ ಹುಣ್ಣಿಮೆ ದಿನ ಮಾರ್ಚ್ 3ರಂದು ಚಂದ್ರಗ್ರಹಣ ಸಂಭವಿಸಲಿದೆ. ದೀರ್ಘ ಸಮಯದ ಚಂದ್ರಗ್ರಹಣ ಇದಾಗಿದ್ದು ಸಿಂಹ ಮತ್ತು ಪಾಲ್ಗುಣಿ ನಕ್ಷತ್ರ ಪುಂಜದಲ್ಲಿ ಜರುಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಸಿಂಹ ರಾಶಿಯಲ್ಲಿ ಬರುತ್ತದೆ. ಈ ರಾಶಿಯವರು ಹೆಚ್ಚು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಲಾಗ್ತಿದೆ. ಕಾಮದಹನವನ್ನು ಹೋಳಿ ಹುಣ್ಣಿಮೆ ದಿನ ಪಾಲ್ಗುಣಿ ಪೂರ್ಣಿಮೆಯಂದು ಆಚರಿಸಲಾಗುತ್ತದೆ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಕಾಮದಹನ ಮಾಡಕೂಡದು ಅಂತಲೂ ಹೇಳಲಾಗಿದೆ. ಮಾರ್ಚ್ 3 ಮಂಗಳವಾರ ಮಧ್ಯಾಹ್ನ 3:20ಕ್ಕೆ ಚಂದ್ರನಿಗೆ ಗ್ರಹಣ ಹಿಡಿಯಲು ಆರಂಭ ಆಗುತ್ತೆ. ಸಂಜೆ 6:47ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಈ ಚಂದ್ರಗ್ರಹಣದ ಅವಧಿ 3 ಗಂಟೆ 27 ನಿಮಿಷಗಳಷ್ಟು ಸುದೀರ್ಘವಾಗಿರುತ್ತದೆ. ಒಟ್ಟು ಚಂದ್ರಗ್ರಹಣವು ಸಂಜೆ 4:34ಕ್ಕೆ ಪ್ರಾರಂಭ ಆಗಲಿದೆ. ಮಾರ್ಚ್ 3 ಚಂದ್ರಗ್ರಹಣ ಬರ್ತಿರ್ತಕ್ಕಂಥದ್ದು ವೃತ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ದೇವಸ್ಥಾನನ 3 ಗಂಟೆಯಿಂದ ರಾತ್ರಿ 8:30 ತನಕ ಕ್ಲೋಸ್ ಮಾಡ್ತೀವಿ. ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ನಡೆಯೋದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಚಂದ್ರಗ್ರಹಣ ಕಾಲದಲ್ಲಿ ಮೋಕ್ಷಕಾಲ ಹಾಗೂ ಸ್ಪರ್ಶಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಹಿಂದೆ ಎಲ್ಲ ದೇವಸ್ಥಾನಗಳು ವಿಶೇಷ ಆಗುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ದರ್ಬೆ ಹಾಕಿ ದೇವರುಗಳನ್ನೆಲ್ಲ ಮುಚ್ಚುತ್ತಾರೆ. ಇಲ್ಲಿ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥ ಇನ್ನೂ ವಿಶೇಷವಾಗಿರ್ತಕ್ಕಂಥ ಅಂದರೆ ಸ್ಪರ್ಶಕಾಲದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಎಂದಿನಿಂದ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆಗಳು ನಡೀತೆ. ಹಾಗೆ ಗ್ರಹಣ ಬಿಟ್ಟ ನಂತರ ದೇವಸ್ಥಾನ ಶುದ್ಧಿ ಮಾಡಿಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಪದ್ಧತಿ. ಚಂದ್ರಗ್ರಹಣ ಅಂತಕ್ಕಂಥದ್ದು ಎಲ್ರಿಗೂ ಹೆದರಿಕೆ ಇರ್ತಕ್ಕಂಥದ್ದು. 27 ನಕ್ಷತ್ರ 12 ರಾಶಿಯವರು ಎಚ್ಚರಿಕೆಯಾಗಿರಬೇಕು. ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು, ಮಕ್ಕಳುಗಳು ಸ್ವಲ್ಪ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಸೂಕ್ಷ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಮಧ್ಯಾಹ್ನ 3 ಗಂಟೆಗೆ ನಾವು ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ವಿ. ರಾತ್ರಿ 8ವರೆಗೆ ದೇವಸ್ಥಾನನ ಓಪನ್ ಮಾಡ್ತೀವಿ. ದೇವಸ್ಥಾನ ಶುದ್ಧಿ ಆದ ನಂತರ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಹಾಗೆ 4ನೇ ತಾರೀಕು ಬೆಳಗ್ಗೆ 7:15 ಎಂದಿನಂತೆ ದರ್ಶನದ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ಗ್ರಹಣ ಕಾಲದಲ್ಲಿ ಪೂಜೆ ಮಾತ್ರ ನಡೆಯುತ್ತೆ. ಇದಾದ ನಂತರ ಶುದ್ಧಿ ಆದ ನಂತರ ದೇವಸ್ಥಾನ 8ವರೆಗೆ ತೆಗಿತೀವಿ. 8:30 ಅಂತ ಎಂದಿನಂತೆ ಪೂಜಾ ಕೈಂಕರ್ಯಗಳು ಮುಂದುವರ್ಕೊಂಡು ಹೋಗುತ್ತೆ. ಸೊ ಮಂಗಳವಾರ ನಡೀತಕ್ಕಂಥ ಈ ಗ್ರಹಣ ಮಾರ್ಚ್ 3 ತಾರೀಕು 2026 ಕೇತುಗ್ರಸ್ತ ಸೂರ್ಯಗ್ರಹಣ. ಕೇತು ಅಂದ್ರೆ ಹೆಸರು, ಕೀರ್ತಿ, ಸಂಪತ್ತು ಕೊಡ್ತಕ್ಕಂಥ ಗ್ರಹ. ಚಂದ್ರ ಆದರೆ ಮನಸ್ಸು, ಚಂದ್ರ ಆದರೆ ದೇಹ. ಈ ಚಂದ್ರಗ್ರಹಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಅದರಲ್ಲಿ ಪುಣ್ಯಕಾಲ ಅಂದ್ರೆ ಏನು ಅಂತ ನೋಡಿದಾಗ ನಮ್ಮ IST ಪ್ರಕಾರ 3 ಗಂಟೆ 13 ನಿಮಿಷಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಗ್ರಹಣ ರಾತ್ರಿ 6 ಗಂಟೆ 47 ನಿಮಿಷ ತನಕ. ಇದರ ಮಧ್ಯೆ ಈ 3 ಗಂಟೆ 13 ನಿಮಿಷದಿಂದ 6 ಗಂಟೆ 47 ನಿಮಿಷದ ಒಳಗಡೆ ನಾವು ಜಪತಪಗಳನ್ನ ಪೂಜೆಗಳನ್ನು ಮಾಡ್ಕೋಬೇಕು. ಕೇತು ಸಂಬಂಧವಾಗಿರ್ತಕ್ಕಂಥ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೋಬೇಕು. ಕೇತು ಅಂದ್ರೆ ಗಣಪತಿ ಅಂತ. ಗಣಪತಿ